ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಗುರುವಿರಲಿ ಎಮ್ಮ ಮಾನಸದಿ. ಗುರುವಾದವನು ಧ್ಯಾನನಿಷ್ಠನಾಗಿರಬೇಕು. ಧ್ಯಾನನಿಷ್ಠಶ್ಚ, ಯಾರಿಗೆ ಧ್ಯಾನ ಗೊತ್ತಿಲ್ವೋ ಅವನು ಗುರುವಲ್ಲ. ಧ್ಯಾನ ಗೊತ್ತಿದ್ರೆ ಸಾಲದು, ಧ್ಯಾನ ಚೆನ್ನಾಗಿ ಗೊತ್ತಿರಬೇಕು, ಧ್ಯಾನದಲ್ಲಿ ಸಾಧನೆ ಬೇಕು. ಧ್ಯಾನ ನಿಷ್ಠಶ್ಚ, ಧ್ಯಾನದಲ್ಲಿ ನಿಷ್ಠೆ ಅದು ಬೇಕು, ಅದು ಇದ್ದವನು ಗುರು. ಒಂದು ಸಂಗತಿ ನಾವಿಲ್ಲಿ ಮನಸ್ಸಿಗೆ ತೆಗೆದುಕೊಳ್ಬೇಕು, ಅದು ಏನು ಅಂದರೆ ಅಧ್ಯಾತ್ಮದ ತಳಹದಿ ಇಲ್ಲದಿದ್ದರೆ ಅದು ಶಿಕ್ಷಣ ಅಲ್ಲ. ಶಿಕ್ಷಣಕ್ಕೆ ಅಧ್ಯಾತ್ಮದ ತಳಹದಿ ಬೇಕು. ಹಾಗೆ ಅಧ್ಯಾತ್ಮದ ತಳಹದಿ ಇಲ್ಲದಿದ್ದರೆ ಗುರುವಲ್ಲ. ನಮ್ಮಲ್ಲಿ ಆ ರೀತಿ ಭೇದ ಇಲ್ಲ. ಈಗ ಗುರು ಅಂದರೆ ಈಗ ಟೀಚರ್ ಅಂದರೆ ಅವನಿಗೆ ಅಧ್ಯಾತ್ಮದ ಹಿನ್ನೆಲೆ ಇರಲೇಬೇಕು ಅಂತೇನಿಲ್ಲ. ಒಂದು ವಿಷಯದ ಬಗ್ಗೆ ಮಾಹಿತಿ ಅದನ್ನು ತಿಳಿಸ್ಕೊಟ್ರಾಯ್ತು ಎನ್ನುವ ಕಲ್ಪನೆ ಹೊರಗಡೆ ಇದೆ ನೋಡಿ. ಭಾರತದಲ್ಲಿ ಹಾಗಿಲ್ಲ ಅಂತ. ಗುರು ಅಂದರೆ ಅವನು ಪೂಜ್ಯನೇ. ಗುರು ಅಂದರೆ ಅವನಿಗೆ ಅಧ್ಯಾತ್ಮದ ತರಹದಿ ಇರಲೇಬೇಕು ಅಂತ. ಹಾಗಾಗಿ ಧ್ಯಾನ ನಿಷ್ಠಶ್ಚ, ಎಲ್ಲೋ ಒಂದು ಕಡೆ ಈಶ್ವರನ ಜೊತೆ ಸಂಪರ್ಕ ಅದಿರಬೇಕಾಗ್ತದೆ. ಗುರು ಆಗಬೇಕಾದ್ರೆ ಈಶ್ವರನ ಜೊತೆ ಸಂಪರ್ಕ, ಈಶ್ವರನ ಜೊತೆ ಸಂವಹನ ಅದಿಲ್ಲದಿದ್ದರೆ ಕೊಡುವುದಾದರೂ ಏನು? ಗುರುವಿನ ಮೂಲಕ ಈಶ್ವರನ ಹರಿಬೇಕು. ಈಶ್ವರನೇ ಜ್ಞಾನ. ಈಶ್ವರನ ಸ್ವರೂಪವನ್ನು ಜ್ಞಾನ ಮತ್ತು ಆನಂದ ಎಂಬುದಾಗಿ ನಿರೂಪಣೆ ಮಾಡಿದ್ದಾರೆ. ಜ್ಞಾನಾನಂದಮಯ ಈಶ್ವರ. ಹಾಗಾಗಿ ಗುರು ಕೊಡುವುದು ಜ್ಞಾನವನ್ನು ಎಂದರೆ ಗುರು ಕೊಡುವುದು ಈಶ್ವರನನ್ನು ಎಂದೇ ಅರ್ಥ. ಅದಕ್ಕೆ ಈಶ್ವರನನ್ನು ಕೊಡಬೇಕಾದ್ರೆ ಈಶ್ವರನ ಜೊತೆಗೆ ಸಂಪರ್ಕ ಇರಬೇಕು. ಸಂಪರ್ಕಕ್ಕೆ ವಿಧಾನವೇ ಧ್ಯಾನ. ಧ್ಯಾನ ಅಂದರೆ ಏನು? ಒಂದು ಕನೆಕ್ಷನ್. ಅದು ಈಶ್ವರನಿಗೂ ನಮಗೂ ತಂತು ಒಂದು ಸಂಬಂಧವನ್ನು ಕಲ್ಪನೆ ಮಾಡ್ತದೆ. ಆ ತಂತುವೇ ಧ್ಯಾನ ಎಂಬುದಾಗಿ ಕರೆಯಲ್ಪಟ್ಟಿದೆ. ಏನಪ್ಪ ತಂತು ಹೇಗಿರ್ತದೆ? ಧ್ಯಾನವೆಂದರೆ ಹೇಗಿರ್ತದೆ? ದಾನ ಗೊತ್ತು, ಧ್ಯಾನ ಅಂದರೆ ಧ್ಯಾನವೆಂದರೆ ತತ್ರ ಪ್ರತ್ಯೇಕತಾನತ ಧ್ಯಾನಂ. ಯೋಗಸೂತ್ರದಲ್ಲಿ ಪತಂಜಲಿಗಳು ಸಾಧನಾ ಪಾದದಲ್ಲಿ ಹೀಗೆ ಧ್ಯಾನವನ್ನು ನಿರೂಪಣೆ ಮಾಡಿದ್ದಾರೆ. ತತ್ರ ಪ್ರತ್ಯೇಕತಾನತ ಧ್ಯಾನಂ. ಏಕತಾನತೆ ಧ್ಯಾನ. ಪ್ರತ್ಯಯದ ಏಕತಾನತೆ. ಪ್ರತ್ಯಯ ಅಂದರೆ ಅರಿವು, ಅರಿವಿನ ಏಕತಾನತೆ ಅದು ಧ್ಯಾನ. ಯಾರು ಹೇಳಿದ್ದು? ಪತಂಜಲಿಗಳು ಹೇಳಿದ್ದು. ಧ್ಯಾನವೆಂಬುದು 8 ಅಂಗಗಳಲ್ಲಿ ಒಂದು. ಯೋಗದ 8 ಅಂಗಗಳಲ್ಲಿ ಒಂದು. ಯಮ, ನಿಯಮ, ಆಸನ, ಧ್ಯಾನ, ಧಾರಣ, ಸಮಾಧಿ ಇತ್ಯಾದಿ ಹೇಳ್ತಾರಲ್ಲ. ಯಮ, ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಈ 8 ಅಂಗಗಳಲ್ಲಿ ಒಂದು ಪ್ರಮುಖವಾದ ಅಂಗ ಧ್ಯಾನ. ಏಕತಾನತೆ ಅಂದರೆ ಏನು? ವಾಚಸ್ಪತಿ ಮಿಶ್ರರು ಹೇಳ್ತಾರೆ, ಏಕತಾನತೆ ಅಂದರೆ ಏಕಾಗ್ರತೆ. ಏಕಾಗ್ರತೆ ಅಂದರೆ ಏನು ಅಂತ ಸೂಜಿಯ ರಂಧ್ರವನ್ನು ಪ್ರವೇಶ ಮಾಡುವಂಥ ದಾರವನ್ನು ಕೇಳಿ ಅದು ಹೇಳ್ತದೆ ನಿಮಗೆ. ಸೂಜಿಯ ರಂಧ್ರವನ್ನು ಪ್ರವೇಶ ಮಾಡುವ ದಾರ, ಸೂಜಿಯ ದ್ವಾರವನ್ನು ಪ್ರವೇಶ ಮಾಡುವ ದಾರ, ಅದು ಅನೇಕಾಗ್ರವಾದರೆ ಒಳಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ದಾರವು ರಂಧ್ರದೊಳಗೆ ಪ್ರವೇಶ ಮಾಡಬೇಕು ಅಂತಾದರೆ ಅದು ಏಕಾಗ್ರವಾಗಬೇಕು. ತುದಿ ಚದುರಿದರೆ, ದಾರದ ತುದಿ ಚದುರಿದರೆ, ದಾರವೆಂಬುದು ನೋಡಲಿಕ್ಕೆ ಒಂದೇ ಆಗಿ ಕಂಡರೂ ಕೂಡ ಅದರೊಳಗೆ ಅನೇಕ ಎಳೆಗಳು ಸೇರಿಕೊಂಡಿರ್ತವೆ. ಅದು ಒಂದೇ ಅಲ್ಲ, ಅದು ಅನೇಕ ಇಂಗ್ರೀಡಿಯೆಂಟ್ಸ್ ಅನೇಕ ಇದೆ ಅದಕ್ಕೆ ಅಂತ. ಅದೆಲ್ಲ ಸೇರಿ ಒಂದೇ ಆಗಿರಬೇಕು. ಆಗಿದ್ದರೆ ಮಾತ್ರ ಒಳಗೆ ಹೋಗಲಿಕ್ಕೆ ಸಾಧ್ಯ. ಆ ಸೂಜಿಯ ಸೂಕ್ಷ್ಮವಾದ ರಂಧ್ರದೊಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ.
ಚದುರಿದರೆ ಒಳಗೆ ಹೋಗೋದೇ ಇಲ್ಲ. ನಮ್ಮ ಉಪಾಧ್ಯಾಯರು ರಾಮಭದ್ರಾಚಾರ್ಯರು ಈ ಉದಾಹರಣೆಯನ್ನು ಯಾವಾಗಲೂ ಕೊಡ್ತಾಯಿದ್ರು. ಅವರು ಸಾಮಾನ್ಯ ಹೆಣ್ಣುಮಗಳು ಹೊಲಿಗೆ ಮಾಡೋಳು, ಅವಳಿಗೆ ಗೊತ್ತು ಏಕಾಗ್ರತೆ ಅಂದರೆ ಏನು ಅಂತ. ಅವಳಿಗೆ ಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳಲಿಕ್ಕೆ ಬರದೇ ಇರ್ಬೋದು, ಆದರೆ ಅವಳು ಮಾಡ್ತಾಳೆ ಅದನ್ನು ಅಂತ. ದಾರವನ್ನು ಸೂಜಿಯೊಳಗೆ ಹಾಕಲಿಕ್ಕೆ, ಆ ಸೂಜಿಯ ರಂಧ್ರದೊಳಗೆ ಪ್ರವೇಶ ಮಾಡಿಸ್ಲಿಕ್ಕೆ ಆಕೆ ಪ್ರಯತ್ನ ಪಡ್ತಾಳೆ. ಅದು ಚೆದರಿದ್ರೆ, ತುದಿ ಚೆದರಿದ್ರೆ ಆ ತುದಿಯನ್ನು ಒಂದು ಮಾಡ್ತಾಳೆ ಅವಳು. ಕೈಯಿಂದ ಚೂರು ನೀರು ಮುಟ್ಟಿ ಕೈಯಿಂದ ದಾರದ ತುದಿಯನ್ನು ಹೀಗೆ ನೇವರಿಸಿ ಅದು ಅನೇಕಾಗ್ರವಾಗಿದ್ದು ಏಕಾಗ್ರವಾಗುವಂತೆ ಮಾಡ್ತಾಳೆ. ಅದಾದಮೇಲೆ ಪ್ರವೇಶ ಸುಲಭ. ಹಾಗೆ ಭಗವನ್ ಮಾರ್ಗ ಇದೆಯಲ್ಲ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಎಂಬ ಸಪ್ತಚಕ್ರಗಳು. ಇಲ್ಲಿಂದ ಮೂಲಾಧಾರದಿಂದ ಮಹಾಮಸ್ತಿಷ್ಕದವರೆಗೆ ಈ ಬ್ರಹ್ಮ ಮಾರ್ಗ ಏನಿದೆ, ಈ ಭಗವಾನ್ ಮಾರ್ಗ ಏನಿದೆ, ಇದು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಸೂಜಿಯ ರಂಧ್ರಕ್ಕಿಂತಲೂ ಎಷ್ಟೋ ಸೂಕ್ಷ್ಮ. ಇದರೊಳಗೆ ಪ್ರವೇಶ ಮಾಡಬೇಕಾದ್ರೆ ಆ ಮನಸ್ಸೆಂಬ ದಾರ, ಆ ಮನಸ್ಸೆಂಬ ಸೂತ್ರ ಒಂದು ಚೂರು ತುದಿ ಚೆದುರಿದ್ದರು, ಅನೇಕಾಗ್ರವಾಗಿದ್ದರೂ ಸಾಧ್ಯವೇ ಇಲ್ಲ. ಪೂರ್ತಿ ಅದು ಏಕಾಗ್ರವಾದರೆ ಸಾಧನಾ ಮಾರ್ಗದಲ್ಲಿ, ಭಗವನ್ ಮಾರ್ಗದಲ್ಲಿ, ಬ್ರಹ್ಮ ಮಾರ್ಗದಲ್ಲಿ, ಮೂಲಾಧಾರದ ವಿವರ ಅಂದರೆ ರಂಧ್ರದಲ್ಲಿ ಮನಸ್ಸು ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಪ್ರವೇಶ ಮಾಡಿದ ಮತ್ತೆ ಮುಂದೆ ದೊಡ್ಡ ದೂರದ ಹಾದಿ ಇದೆ, ಆನಂದದ ಹಾದಿ ಇದೆ. ಅದೇನು ಬೇಸರ ತರಿಸುವ ಹಾದಿ ಅಲ್ಲ. ಪ್ರತಿಪದ ಮಹದಾನಂದ, ಹೆಜ್ಜೆ ಹೆಜ್ಜೆಗೆ ಮಹದಾನಂದ ಕೊಡ್ತಕ್ಕಂಥ ದೊಡ್ಡ ಪ್ರಯಾಣ ಇದೆ ಅಲ್ಲಿಂದ ಮುಂದಕ್ಕೆ. ಆದರೆ ಇದು ತುಂಬ ಅಗತ್ಯ ಬೇಕಾಗ್ತಕ್ಕಂಥದ್ದು. ಏಕಾಗ್ರತೆ, ಏಕತಾನತೆ, ಅದು ಬೇಕಾಗುವಂಥದ್ದು. ಕನ್ನಡದಲ್ಲಿ ಏಕತಾನತೆ ಅಂದರೆ ಏನು ಬೇಜಾರು ಬರ್ತದೆ ಅಂತ, ಅದೇನು ಏಕತಾನತೆ, ಅದು ಕ್ಲೀಶೆ ಅಂತ ಇನ್ನೊಂದು ಶಬ್ದ ಇದೆ. ಇಂಗ್ಲೀಷನ್ನು ಸೇರಿಸ್ಕೊಂಡು ಹೇಳ್ಬಿಡ್ತಾರೆ. ಏಕತಾನತೆ, ಬೇಜಾರು ಬಂದುಬಿಡುತ್ತೆ, ಒಂದೇ ಥರ ಹಾಡ್ತಾ ಇದ್ದ ನಿರಂತರವಾಗಿ, ಹಾಗಾಗಿ ಕೇಳೋಕ್ಕೆ ಬೇಜಾರಾಯಿತು ಅಂತ. ಆದರೆ ಈ ಓಂಕಾರದ ನಾದ ಇದೆಯಲ್ಲ, ಪ್ರಣವನಾದ, ಅದನ್ನು ಅನಾಹತನಾದ ಅಂತ ಕರೀತಾರೆ. ಅದು ಎಂದಿನವರೆಗೂ ಒಂದೇ ರೀತಿಯೇ ಇದು ಅನಾದ. ಅಂದರೆ ಅದರಲ್ಲಿ ಎಷ್ಟು ಆನಂದ ಇದೆ, ಅತಿಶಯವಾಗಿರ್ತಕ್ಕಂಥ ಆನಂದವಿದೆ. ಏಕಾಗ್ರತೆಯನ್ನು ಕೊಡ್ತಕ್ಕಂಥದ್ದು. ಅನುದ್ದಿಷ್ಟ ವಿಷಯಕತ್ವೇ ಸ್ಥಿತಿ ಉದ್ದಿಷ್ಟ ವಿಷಯಕ ಪ್ರತ್ಯಯ ಪ್ರವಾಹ ಧ್ಯಾನಂ. ಇದು ಪಾತಂಜಲ ರಹಸ್ಯ ಎಂಬ ವ್ಯಾಖ್ಯಾನ ನಿರೂಪಣೆ ಮಾಡ್ತಾ ಇರ್ತಕ್ಕಂಥದ್ದು. ಅನುದ್ದಿಷ್ಟ ಅವಿಷಯಕತ್ವೇ ಸತಿ ಉದ್ದಿಷ್ಟ ವಿಷಯಕ ಪ್ರತ್ಯಯ ಪ್ರವಾಹ. ಇನ್ನು ಫ್ರೆಂಚ್ ಕೇಳಿದಾಗ ಆಗ್ತಾ ಇರ್ಬೋದಲ್ವಾ. ಧ್ಯಾನ ಅಂದರೆ ಇದು ಅಂತ. ಅನುದ್ದಿಷ್ಟ ವಿಷಯಕತ್ವೇ ಸತಿ ಉದ್ದಿಷ್ಟ ವಿಷಯಕ ಪ್ರತ್ಯಯ ಪ್ರವಾಹ ಧ್ಯಾನಂ. ಈಗ ಗೊತ್ತಾಗಿರ್ಬೋದು. 3 ಸಾರಿ ಹೇಳ್ತಾರೆ. 3 ಸಾರಿ ಎಲ್ಲ 300 ಸಾರಿ ಹೇಳಿದ್ರು ಗೊತ್ತಾಗೋದಿಲ್ಲ. ಅದು ಬಿಡಿಸಿ ಹೇಳಿದ ಹೊರತು ಅದು ಗೊತ್ತಾಗೋದಿಲ್ಲ. ಧ್ಯಾನ ಅಂದರೆ ಪ್ರತ್ಯಯ ಪ್ರವಾಹ, ಅರಿವಿನ ಪ್ರವಾಹ ಅದು ಅಂತ. ಅರಿವು ಅಂದ್ರೇನು? ಅದು ಏನಾದ್ರು ಇರಲಿ, ಸರಳವಾಗಿ ಹೇಳೋದಾದರೆ ನಮ್ಮಲ್ಲಿ ಭಾವಗಳು ಬರ್ತಾ ಇರ್ತವೆ, ಆಲೋಚನೆಗಳು ಬರ್ತಾ ಇರ್ತವೆ. ಒಂದೊಂದು ಆಲೋಚನೆ ಒಂದೊಂದು ಪ್ರತ್ಯಯ. ಅದು ಪ್ರತಿಯೊಂದು ಆಲೋಚನೆಯು ಯಾವುದಾದ್ರೂ ಒಂದು ವಿಷಯದ ಕುರಿತಾಗಿರ್ತದೆ, ಅದರ ಭಾನವನ್ನು ಉಂಟು ಮಾಡಿಕೊಡ್ತಾ ಇರ್ತದೆ ನಮಗೆ ಅಂತ. ಪ್ರತ್ಯಯ ಅಂದರೆ ಅದು ಜ್ಞಾನ, ಆಲೋಚನೆ, ಭಾವ, ಯೋಚನೆ. ಏನು ಯೋಚನೆ ಮಾಡ್ತಾ ಇದ್ದೀ ಅಂತ ಕೇಳ್ತೇವ್ರಿ ನಾವು. ಏನೋ ಯೋಚನೆ ಮಾಡ್ತಾ ಇರ್ತಾನೆ ಅವನು, ಏನೋ ಭಾವ ಬರ್ತಾ ಇರ್ತದೆ ಅವನಿಗೆ ಅಂತ. ಈ ಭಾವದ ಪ್ರವಾಹ ಧ್ಯಾನವೆಂದರೆ ಒಂದಾದ್ಮೇಲೆ ಭಾವಗಳು ಬರ್ತಾ ಇರಬೇಕು, ಆಲೋಚನೆಗಳು ಬರ್ತಾ ಇರಬೇಕು, ಬರ್ತಾನೆ ಇರ್ತವೆ. ನಾವು ಎಚ್ಚರವಾಗಿದ್ದರೆ ಆಲೋಚನೆಗಳು ಒಂದಾದ ಮೇಲೊಂದು ಬರ್ತಾ ಇರ್ತವೆ, ತಡೆಯೇ ಇಲ್ಲ ಅದಕ್ಕೆ. ಎಚ್ಚರವಿದ್ದಷ್ಟು ಹೊತ್ತು ಒಂದಿಲ್ಲೊಂದು ಆಲೋಚನೆ ಅಲ್ವಾ, ಸುಮ್ಮನೆ ಇರ್ತದ ಮನಸ್ಸು ಅಂದರೆ ಇರೋದೇ ಇಲ್ಲ. ಹಾಗಾದ್ರೆ ಏನು ಮಾಡ್ತಾ ಇರ್ತದೆ ಅಂದರೆ ಭಾರಿ ಕೆಲಸ, ಅದಕ್ಕೆ ಪುರುಸೊತ್ತೇ ಇಲ್ಲ. ಎಚ್ಚರವಿರುವಷ್ಟು ಹೊತ್ತು ಪುರುಸೊತ್ತಿರದೇ ಇಲ್ಲ ಕೆಲಸ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದರೆ ಅದು ಮನಸ್ಸು. ನಾವೆಲ್ಲ 8 ತಾಸು ಕೆಲಸ, 5 ತಾಸು ಕೆಲಸ, ವಾರದಲ್ಲಿ 2 ದಿನ ರಜೆ. ಇದಕ್ಕೆ ಪಾಪ ರಜೆ ಇಲ್ಲ. ಈ ಮನಸ್ಸು ಎಂಬ ಒಂದು ಚಾಕ್ರವಾನ್, ಒಬ್ಬ ನೌಕರ ದುಡಿದು ಪಾಪ ದಣಿಮೆ ಇಲ್ಲ ಅವನಿಗೆ.
ಎಚ್ಚರವಿರುವಾಗ ಮಾತ್ರ ಅಲ್ಲ, ನೀವು ಮಲ್ಕೊಂಡ್ರೂ ಕೂಡ ನಿದ್ದೆ ಮಾಡ್ತಾಯಿದ್ರೆ ಮತ್ತೆ ಶುರುವಾಯಿತು. ಕಣ್ಣು ಮುಚ್ಕೊಂಡು ಏನೋ ಕನಸು, ಮತ್ತದೇ ಬೇರೆ 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 ಭಾವಗಳು ಬರ್ತಾ ಇರ್ತೇವೆ ನೋಡಿ. ಈ ಟಿ ವಿ ಆನ್ ಮಾಡಿದರೆ 24x7 ಬರ್ತಾ ಇರ್ತದೆ ನೋಡಿ, ಒಂದಾದ್ಮೇಲೆ ಒಂದಾದ್ಮೇಲೆ. ಹಾಗೆ ಮನಸ್ಸು ಕೂಡ ಒಂದಾದ್ಮೇಲೆ ಭಾವಗಳು ಬರ್ತಾನೆ ಇರ್ತವೆ. ಒಂದೇ ವಿಷಯದಲ್ಲಿ ಭಾವಗಳು ಬಂದರೆ ನಿರಂತರವಾಗಿ ಅದು ಧ್ಯಾನ. ಒಂದಾದ ಮೇಲೊಂದು ಬೇರೆ ಬೇರೆ ಬರ್ತಾ ಇದೆ, ಒಂದೇ ಬರ್ತಾ ಇಲ್ಲ, ಇದು ಧ್ಯಾನ ಅಲ್ಲ. ಒಂದೇ ವಿಷಯದಲ್ಲಿ ಪ್ರತ್ಯಯ ಪ್ರವಾಹ, ಭಾವಗಳ ಪ್ರವಾಹ ಬರ್ತಾ ಇರಬೇಕು. ಅದು ಅಂದ್ರೆ ಅದೇ ಶಂಕರಾಚಾರ್ಯರ ಚಿತ್ರ ಕಾಣ್ತಾ ಇದೆ ಮಧ್ಯಕ್ಕೆ ನೋಡಿ. ಆ ಚಿತ್ರವೇ ನಿರಂತರ ಬರ್ತಾ ಇದ್ರೆ ಮನಸ್ಸಿನಲ್ಲಿ, ಅದು ಧ್ಯಾನ. ಅದು ಹೇಗಿರಬೇಕು ಅಂದರೆ ಅನುದಿಷ್ಟ ಅವಿಷಯಕ ಅಂತ. ಯಾವುದು ನಮಗೆ ಧ್ಯಾನಕ್ಕೆ ಲಕ್ಷ್ಯ ಅಲ್ಲವೋ ಅಲ್ಲೆಲ್ಲೂ ಹೋಗಲೇಬಾರ್ದು. ಯಾವುದು ಧ್ಯಾನಕ್ಕೆ ಲಕ್ಷ್ಯವೋ, ಈಗ ಶಂಕರಾಚಾರ್ಯರು ಧ್ಯಾನ ಮಾಡ್ತಾ ಇದ್ದೇವೆ, ಅದು ಧ್ಯಾನಕ್ಕೆ ಅದು ಬರ್ತಾ ಇರಬೇಕು, ಬೇರೆ ಯಾವುದು ಬರ್ತಾ ಇರಬಾರ್ದು. ಇದು ಧ್ಯಾನ. ಅಂದರೆ ಒಂದು ವಿಷಯವನ್ನು ಭಾವಿಸಿದರೆ ಅದನ್ನೇ ಭಾವಿಸ್ತಾ ಇರಬೇಕು, ಮಧ್ಯೆ ಬೇರೆದು ಬರಬಾರ್ದು. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗಿ ಮಧ್ಯೆ ಬೇರೆ ಯಾವುದು ಬರಬಾರ್ದು. 10 ಕಡೆ ಹರಿಯುವ ಮನಸ್ಸನ್ನು ಒಂದೇ ಕಡೆ ಹರಿಸುವುದು ಧ್ಯಾನ. ಮನಸ್ಸನ್ನು ಹರಿಸುವುದೇ ಧ್ಯಾನ, ಆದರೆ ಒಂದೇ ಕಡೆ ಹರಿಸ್ಬೇಕು, 10 ಕಡೆ ಹರಿಸಬಾರ್ದು, ಅದು ಧ್ಯಾನ. ಇದು ಏಕಾಗ್ರತೆ. ಏಕಾಗ್ರವೆಂಬುದು ಅರಿವಿನ ಮೂಲ. ಶಿಕ್ಷಕನಿಗೆ ಅರಿವು ಬೇಕು, ಶಿಕ್ಷಕ ಅರಿವನ್ನು ಪಡೆಯಬೇಕು, ಅರಿವನ್ನು ಹಂಚಬೇಕು, ಅದೇ ತಾನೇ ಶಿಕ್ಷಕ ಅಂದರೆ. ಅರಿವು ನಮಗೆ ಮೂಡಬೇಕು ಅಂದರೆ ಏಕಾಗ್ರತೆ ಬೇಕು. ಯೋಗಶಾಸ್ತ್ರ ಏನು ಹೇಳ್ತದೆ? ಯಾವುದಾದ್ರೂ ಒಂದು ವಸ್ತು, ಯಾವುದಾದ್ರೂ ಒಂದು ವಿಷಯ, ಅದರ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿದರೆ, ಬೇರೆ ಆ ಕಡೆ ಈ ಕಡೆ ಹರಿಯದೆ ಒಂದೇ ಕಡೆ ನಿಲ್ಲುವಂತೆ ಮಾಡಿದರೆ, ಆ ವಿಷಯದ ಸಾಕ್ಷಾತ್ಕಾರ ನಮಗೆ ಉಂಟಾಗ್ತದೆ. ಅದು ದೇವರಾಗಿರ್ಬೋದು, ಜೀವರಾಗಿರ್ಬೋದು, ವಸ್ತು ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಒಂದು ಕಡೆ ಮನಸ್ಸು ನಿಂತರೆ ಆ ವಿಷಯದ ಮೇಲೆ ಪೂರ್ಣ ಸಾಕ್ಷಾತ್ಕಾರವನ್ನು, ಪೂರ್ಣ ಜ್ಞಾನವನ್ನು ಮನಸ್ಸು ಮಾಡಿಕೊಳ್ತದೆ ತಾನಾಗಿ. ಹಾಗಾಗಿ ಶಿಕ್ಷಕನಿಗೆ ಬೇಕು ಅದು. ತುಂಬ ಲೌಕಿಕವಾಗಿ ಆಲೋಚನೆ ಮಾಡಿದ್ರು ಕೂಡ ಅರ್ಥ ಆಗ್ತದೆ ನಮಗೆ. ಈಗ ಪರೀಕ್ಷೆಗೆ ಓದ್ತಾ ಇರ್ತೇವೆ, ಮನಸ್ಸು ಬೇರೆ ಕಡೆ ಹೋಗ್ತದೆ, ಓದಿದ್ದು ಅರ್ಥ ಆಗ್ತದಾ? ಆಗೋದಿಲ್ಲ ನೋಡಿ. ಓದಿಗೂ ಅದು. ಕೆಲಸ ಮಾಡಬೇಕಾದ್ರೂ ಹಾಗೆ ಏಕಾಗ್ರತೆ ಇರಬೇಕು, ಆ ಕೆಲಸದ ಕಡೆ ಗಮನ ಇರಬೇಕು. ಇಲ್ಲದ್ರೆ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗ್ತದೆ. ಗಣಪತಿ ಮಾಡೋಕ್ಕೆ ಹೋಗಿ ಹನುಮಂತನ ಮಾಡಿದ ಅನ್ನೋ ಹಾಗೆ ಆಗ್ಬೋದು ಅಂತ. ಯಾಕೆ ಮನಸ್ಸು ಬೇರೆ ಬೇರೆ ಕಡೆ ಹೋಗ್ತಾ ಇತ್ತು. ಹನುಮಂತನ ನೆನಪಾಯಿತು, ಬಾಲ ಬಿಡಿಸ್ಬಿಟ್ಟ ಅಲ್ಲಿ ಅಲ್ವಾ. ಆನೆ ಮುಖ ಬಿಡಿಸ್ಬೇಕಾಗಿತ್ತು, ಅಷ್ಟು ಹೊತ್ತಿಗೆ ಹನುಮಂತನ ನೆನಪಾಯಿತು, ಮಂಗದ ನೆನಪಾಯಿತು, ಮಂಗದ ಮುಖ ಬಿಡಿಸ್ಬಿಟ್ಟ. ಇದಿಲ್ಲದೆ ಬದುಕಿಲ್ಲ, ಏಕಾಗ್ರತೆ ಇಲ್ಲದೆ ಬದುಕಿಲ್ಲ. ನೀವು ಏನು ಮಾಡಬೇಕು ಅಂದರೂ ಏಕಾಗ್ರತೆ ಬೇಕು, ಏನನ್ನು ಸಾಧಿಸಬೇಕು ಅಂದರೂ ಏಕಾಗ್ರತೆ ಬೇಕು, ಏನನ್ನು ಅರ್ಥ ಮಾಡ್ಕೋಬೇಕು ಅಂದರೂ ಅಲ್ಲಿ ಏಕಾಗ್ರತೆ ಬೇಕು. ಲೌಕಿಕಕ್ಕೆ ಬೇಕು, ಅಲೌಕಿಕಕ್ಕೆ ನೆಲೆಯ ವಿಷಯ, ಲೌಕಿಕಕ್ಕೆ ಬೇಕು ಅದು. ಹಾಗಾಗಿ ಪತಂಜಲಿಗಳು ಅದನ್ನು ತಮ್ಮ ಯೋಗ ಸೂತ್ರಗಳಲ್ಲಿ ವಿವರವಾಗಿ ನಿರೂಪಿಸಿದ್ದಾರೆ. ಒಂದು ಉದಾಹರಣೆ ನಾವು ಯಾವಾಗಲೂ ನೆನಪಿಸ್ಕೊಳ್ತಕ್ಕಂಥ ಉದಾಹರಣೆ ಇದು. ಈ ನದಿಗಳಲ್ಲಿ ಕಲ್ಲನ್ನು ಪ್ರವಾಹಕ್ಕೆ ಬರೆದಿರ್ತದೆ ನೋಡಿ. ನದಿಗಳಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೊರೆಯಲ್ಪಟ್ಟಿರ್ತವೆ, ಬೇರೆ ಬೇರೆ ಆಕಾರದಲ್ಲಿ ಕೊರೆದವರು ಯಾರು ಅಂದರೆ ನೀರು ಹೇಗೆ ಕೊರೆಯಿತು? ನೀರು ಏನನ್ನು ತಂದು ಕೊರೆಯಿತು? ಕತ್ತಿ ತೊಗೊಂಬಂತ, ಅದು ಕೊಡ್ಲಿ ತೊಗೊಂಬಂತ, ಚಾಣ ಮತ್ತು ಉಳಿ ತೊಗೊಂಬಂತ. ಒಬ್ಬ ಶಿಲ್ಪಿ ಬಂಡೆಯನ್ನು ಕೆತ್ತನೆ ಮಾಡಬೇಕಾದ್ರೆ ಉಳಿ ಮತ್ತು ಚಾಣಗಳನ್ನು ಬಳಸ್ತಾನೆ. ಅದರಲ್ಲಿ ಹೊಡೆದು ಕಲ್ಲನ್ನು ಕೊರೆಯುತ್ತಾನೆ, ಕಲ್ಲನ್ನು ಕೆತ್ತುತ್ತಾನೆ ಅವನು. ನೀರು ಯಾವ ಉಳಿಯನ್ನು, ಯಾವ ಚಾಣವನ್ನು ತೆಗೆದುಕೊಂಡು ಬಂದು ಕೆತ್ತಿ ಕೊರೆದು ರಂಧ್ರವನ್ನು ಮಾಡಿದೆ? ಯಾವುದಿಲ್ಲ. ನೀರು ಬೇರೆ ಯಾವ ಸಲಕರಣೆಯನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ, ಬೇರೆ ಯಾವುದನ್ನು ಬಳಸೋದಿಲ್ಲ. ತನ್ನನ್ನೇ ತಾನು ಬಳಸೋದು ಹೊರತು ಬೇರೆ ಏನನ್ನು ಬಳಸೋದೇ ಇಲ್ಲ. ನೀರಿಗೇನು ಕೈಕಾಲಿದೆಯಾ? ಏನಿಲ್ಲ ನೋಡಿ. ಸರ್ವಾಂಗವೂ ಅದುವೇ, ಒಂದೇ ರೀತಿ, ಯಾವ ಕಡೆಯಿಂದ ನೋಡಿದ್ರು ಒಂದೇ ರೀತಿ ಅದು. ಆ ನೀರು ಏಕಾಗ್ರತೆಯ ಮೂಲಕವಾಗಿ ಬಂಡೆಯನ್ನು ಕೊರೆದಿದೆ. ನೀರೆಂಬ ನೀರು ಬಂಡೆಯನ್ನು ಕೊರೆಯಲಿಕ್ಕೆ
ಸಾಧನವಾಗಿದ್ದು ಅನುದ್ದಿಷ್ಟಾಭಿಷೇಕತ್ವೇ ಸತಿ ಉದ್ದಿಷ್ಟ ವಿಷಯಕ ಪತಿಯೇ ಪ್ರವಾಹ ಅನ್ನೋ ಹಾಗೆ ಆ ಕಡೆ ಈ ಕಡೆ ಹೋಗದೆ ಅಲ್ಲೇ ನಿರಂತರ ಹೋಗ್ತಾ ಇತ್ತಲ್ಲ, ಕೊರೆದು ಹೋಯಿತು ಬಂಡೆ. ನೀವು ಭಾವಿಸ್ಬೇಕು ಅಂತ, ಬಂಡೆ ಅಂದರೆ ಎಷ್ಟು ಕಠಿಣ ಅದು, ನೀರು ಅಂದರೆ ಎಷ್ಟು ಮೃದು ಅದು. ಎಷ್ಟು ಮೃದು ಅಂದರೆ ನೀವು ಸೋಫಾದಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಕೆಳಗೆ ಹೋಗ್ತೀರಿ ನೀವು ಕೂತಲ್ಲೇ ಅಲ್ವಾ, ನೀರಲ್ಲಿ ಕೂತ್ಕೊಂಡ್ರೆ ಮುಳುಗಿ ಹೋಗ್ತೀರಿ, ಇಳಿದು ಹೋಗ್ತೀರಿ ಒಳಗಡೆಗೆ. ಅಷ್ಟು ಮೃದು ಅದು. ಅದರ ಅವಯವಗಳಿದೆಯಲ್ಲ ಅಷ್ಟು ಸಡಿಲ ಅಂತ, ಅದರೊಳಗೆ ಪ್ರವೇಶ ಮಾಡ್ಬೋದು ಅಂತ. ನೀವು ಮೃದುವೆಂದು ಮೃದು ಅಂತ ಪರಿಭಾಷೆ ಮಾಡ್ತಕ್ಕಂಥ ಯಾವ ವಸ್ತುವು ಕೂಡ ಎಷ್ಟು ಮೃದುವಲ್ಲ. ಕೂತಲ್ಲಿ ಸ್ವಲ್ಪ ಕೆಳಗೆ ಹೋಗ್ಬೋದು ಅಷ್ಟೇ, ಒಳಗೆ ಹೋಗೋಕ್ಕಾಗೋದಿಲ್ಲ ಅಂತ. ಒಳಗೆ ಹೋಗಬೇಕಾದ್ರೆ ಮೃದುತ್ವದ ಪರಾಕಾಷ್ಠೆ ಅದು ಅಂತ ಬಿಟ್ಟು ಕೊಡ್ತದೆ. ಅದು ಅವಯವಗಳು ಶಿಥಿಲವಾಗಿ ಬಿಟ್ಟು ಕೊಡ್ತದೆ ಒಳಗಡೆ ಹೋಗೋದಕ್ಕೆ. ಇಂಥ ನೀರು ಕೂಡ ಬಂಡೆ ಕೊರಿಬೋದು. ಬಂಡೆ ಆದರೆ ಏನು ಗಟ್ಟಿ, ಬಂಡೆಯೊಳಗೆ ಯಾವುದು ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಟ್ಕೊಡೋದಿಲ್ಲ. ಅದು ಬಲಪ್ರಯೋಗ ಮಾಡಿದ್ರು ಕೂಡ ಬಿಟ್ಕೊಡೋದಿಲ್ಲ. ಇಂಥ ಬಂಡೆಯೊಳಗೆ ದಾರಿಯಾಗಿದ್ದು ಹೇಗೆ ಅಂದರೆ ನೀರಿನ ಕಾಠಿಣ್ಯದಿಂದ ಅಲ್ಲ, ಅದು ನೀರಿನ ನಿರಂತರತೆಯಿಂದ, ನೀರಿನ ಏಕಾಗ್ರತೆಯಿಂದ ಅದೇ ದಾರಿಯಲ್ಲಿ ಹಾಗೆಯೇ ನಿರಂತರವಾಗಿ ಹೋಗಿ 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 ಬಂಡೆಗೆ ತಾಗಿ 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 ಬಂಡೆಯೊಳಗೆ ನೀರು ಹೋಯಿತು, ಬಂಡೆಯನ್ನು ಕೂಡ ಕೊರೆಯಿತು. ಕೆಲವು ನದಿಗಳಲ್ಲಿ ನಾವು ಸುಂದರವಾದ ಆ ವಿನ್ಯಾಸಗಳನ್ನು, ಚಿತ್ತಾರಗಳನ್ನು ಕಾಣ್ತೇವೆ, ಬಂಡೆಗಳು ಕೊರೆದಿದ್ದು ಕಾಣ್ತೇವೆ ನಾವು. ಎಷ್ಟು ಅದ್ಭುತ. ನರ್ಮದಾ ನದಿ ನೋಡಬೇಕು. ನರ್ಮದಾ ನದಿಯ ಕೆಲವು ಪ್ರದೇಶಗಳಲ್ಲಿ, ಇಕ್ಕೆರೆಗಳಲ್ಲಿ ಅಷ್ಟೆತ್ತರ ಬಂಡೆ, ಎರಡೂ ಕಡೆಯಿಂದ ಗೋಡೆ ಥರ, ಎರಡೂ ಕಡೆ ಗೋಡೆ ತರಹ ಅಷ್ಟೆತ್ತರ, 100 ಅಡಿಗಳ ಎತ್ತರ. ಏನದು ಅಂದರೆ ಆ ಬಂಡೆಯನ್ನು ಕೊರೆದು ಕೊರೆದು ನರ್ಮದೆ ನಿರಂತರವಾಗಿ ಅಷ್ಟೆತ್ತರದ ಎರಡೂ ಕಡೆ ಗೋಡೆ ಆಗಿದೆ. ಎತ್ತರ ಅಂದರೆ ತಲೆ ಎತ್ತಿ ನೋಡಿದರೆ ಟೊಪ್ಪಿ ಬೀಳ್ಬೇಕು ಕೆಳಗಡೆಗೆ, ಅಷ್ಟೆತ್ತರದ ಗೋಡೆ ಅಂತ. ಅಂದರೆ ಅಂಥ ದೊಡ್ಡ ಬಂಡೆಯನ್ನು, ಅಂಥ ದೊಡ್ಡ ಆ ಒಂದು ಶಿಲಾ ಸಂಕಟವನ್ನು ಕೊರೆದಿದೆ ನರ್ಮದೆ ಅಂತ. ಹೇಗೆ ಅಂದರೆ ಏಕಾಗ್ರತೆಯಿಂದ. ನೀವು ಏಕಾಗ್ರತೆಯಿಂದ ನದಿಯಂಥ ನದಿ, ನೀರಿನಂಥ ನೀರು ಬಂಡೆಯನ್ನು ಕೊರೆಯಬಹುದು ಅಂದರೆ ನಿಮಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗದೆ ಇರೋದೇನು. ಭಗವಂತನ ದಾರಿಯಲ್ಲೂ ಕ್ರಮಿಸಬಹುದು ಮುಂದಕ್ಕೆ ಏಕಾಗ್ರತೆಯ ಫಲವಾಗಿ. ನೀವು ರಾಮ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ನಿಮಗೇನು ಗೊತ್ತಾಗೋದೇ ಇಲ್ಲ. ರಾಮನ ರೂಪ ಕಾಣೋದಿಲ್ಲ, ರಾಮನ ಧ್ವನಿ ಕೇಳೋದಿಲ್ಲ, ರಾಮನ ಪರಿಮಳ ಬರೋದಿಲ್ಲ, ರಾಮನ ಸ್ಪರ್ಶ ಗೊತ್ತಾಗೋದಿಲ್ಲ ನಿಮಗೆ, ರಾಮನದ್ದೇನೂ ಗೊತ್ತಾಗೋದಿಲ್ಲ. ಅಯೋಧ್ಯೆಯಲ್ಲಿ ರಾಮ ಇದ್ದ ಅಂದರೆ ಹೇಗಿದ್ದೋ ಏನೋ. ಆದರೆ ಅದೇ ರಾಮನ ಮೇಲೆ ನೀವು ಏಕಾಗ್ರತೆಯನ್ನು ಮಾಡಿದರೆ ರಾಮ ಗೊತ್ತಾಗಲಿಕ್ಕೆ ಆರಂಭ ಆಗ್ತಾನೆ. ರಾಮನ ಸ್ಪರ್ಶ ಗೊತ್ತಾಗ್ಬೋದು, ರಾಮನ ರೂಪ ಗೊತ್ತಾಗ್ಬೋದು, ರಾಮನ ಪರಿಮಳ ಬರ್ಬೋದು, ಇದೆಲ್ಲವೂ ಆಗ್ಬೋದು. ಹೇಗೆ ಅಂದರೆ ಏಕಾಗ್ರತೆಯ ಫಲವಾಗಿ, ಏಕತಾನತೆಯ ಫಲವಾಗಿ. ಅನುದ್ದಿಷ್ಟ ಅಭಿಷೇಕತ್ವೇ ಸತಿ. ಯಾವುದು ನಮಗೆ ಲಕ್ಷ್ಯವಲ್ಲ ಆ ಕಡೆ ಮನಸ್ಸು ಹೋಗಬಾರ್ದು. ಯಾವುದು ಲಕ್ಷ್ಯ ಅಲ್ಲೇ ಮನಸ್ಸು ಹೋಗ್ತಾ ಇರಬೇಕು, ನಿರಂತರವಾಗಿ ನಿರಂತರವಾಗಿ ಅದೇ ಕಡೆ ಮನಸ್ಸು ಹರಿತಾ ಇರಬೇಕು. ಇದೇ ಒಂದು ವಿಷಯದ ಮೇಲೆ ನಿಮಗೆ ಆ ರೀತಿ ಏಕಾಗ್ರತೆ ಬಂದರೆ ವಿಷಯ ಅರ್ಥ ಆಗಿಬಿಡ್ತದೆ ನಿಮಗೆ. ಇನ್ನಷ್ಟು ಏಕಾಗ್ರತೆ ಬಂದರೆ ಆ ವಿಷಯದ ಸಾಕ್ಷಾತ್ಕಾರವೇ ಆಗ್ಬೋದು ನಿಮಗೆ. ಈಗ ಗಂಗೆಯ ಮೇಲೆ ನಿಮ್ಮ ಮನಸ್ಸು ಏಕಾಗ್ರವಾದರೆ ಗಂಗಾ ದೇವಿಯ ಸಾಕ್ಷಾತ್ಕಾರ ಆಗ್ಬೋದು. ಸೀತಮಖ ನಿಷಣ್ಣ ಶುಭ್ರವರ್ಣ ತ್ರಿನೇತ್ರ ಕರಧೃತ ಕಲಶೋದ್ಯ ಸೋತ್ಪಲ ಭೀತ್ಯಭೀಷ್ಟ. ಗಂಗೆಯ ರೂಪ ಬಿಳಿಯ ಮೊಸಳೆಯ ಮೇಲೆ ನಿಂತಿದ್ದಾಳಂತ ಅವಳು. ಮೊಸಳೆ ಬಿಳಿಯದು, ಸೀತ ಮಕರ ಶುದ್ಧ ಶ್ವೇತವರ್ಣದ ಮೊಸಳೆಯ ಮೇಲೆ, ಮಕರದ ಮೇಲೆ ಅವಳು ನಿಷಣ್ಣ ಆಸೀನಳಾಗಿದ್ದಾಳೆ. ಶುಭ್ರವರ್ಣ ಸ್ವಚ್ಛ ಬಿಳಿಯ ಬಣ್ಣ, ತ್ರಿನೇತ್ರ 3 ಕಣ್ಣುಗಳು, ಕರಧೃತ ಕಲಶ ಕೈಯಲ್ಲಿ ಕಲಶ ಇದೆ ಅಂತೆ, ಗಂಗೋದಕ ಬರ್ತಕ್ಕಂಥ ಕಲಶ ಕೈಯಲ್ಲಿದೆ, ಕಮಲವಿದೆ ಕೈಯಲ್ಲಿ, ಅಭೀತಿ ಅಭಯ ಇದೆ, ಅಭಯ ವರದ ಇದೆರಡೂ ಇದೆ, ಅಭಯ ಮುದ್ರೆ ವರದ ಮುದ್ರೆ. ಹಾಗೆ ಕಲಶ ಮತ್ತು ಕಮಲಗಳು ಇರುವಂಥ ಗಂಗೆಯ ಮೂರ್ತಿ ಸಾಕ್ಷಾತ್ಕಾರವಾಗ್ಬೋದು. ನೀರಿನ ಮೇಲೆ ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದರೆ ನೀರು ಗಂಗೆಯ ಬಾಹ್ಯ ರೂಪ, ಆಂತರ ರೂಪ ಆ ಗಂಗಾದೇವಿ ಸಗುಣ ಸಾಕಾರ ರೂಪ. ಇನ್ನೂ ನಿಮ್ಮ ಏಕಾಗ್ರತೆಯನ್ನು ಮುಂದುವರಿಸಿದರೆ
ಬ್ರಹ್ಮ ಚೈತನ್ಯ, ಕರಗಿ ಹರಿಯುವ ಬ್ರಹ್ಮ ಚೈತನ್ಯ, ಆ ಚೈತನ್ಯದ ಸಾಕ್ಷಾತ್ಕಾರವಾಗಬಹುದು. ಪರಂಜ್ಯೋತಿಯ ಪರಮ ಪ್ರವಾಹದ ಸಾಕ್ಷಾತ್ಕಾರವಾಗ್ಬೋದು. ಅಲ್ಲಿಗೆ ಮುಗೀತು, ಮತ್ತೆ ನೀವು ಸಾಕ್ಷಾತ್ಕಾರ ಮಾಡಬೇಕಾದ್ದೇನಿಲ್ಲ. ಇದು ಧ್ಯಾನವೆಂದರೆ. ಯಾಕಂದು ಅಂದರೆ ಇದು ಒಂದು ಕೀಲಿಕೆ ಸಿಕ್ಕಿದರೆ, ಏಕಾಗ್ರತೆ ಎಂಬ ಕೀಲಿಕೆ ನಿಮಗೆ ಸಿದ್ಧಿಸಿದರೆ ಎಲ್ಲ ಬೀಗನೂ ತೆರಿಬೋದು. ಚರಾಚರ ಸೃಷ್ಟಿಯ ಎಲ್ಲ ಬೀಗಗಳು, ಎಲ್ಲ ಜಟಿಲಗಳು, ಎಲ್ಲ ಗಂಟುಗಳು, ಗ್ರಂಥಿಗಳು ತೆರೆದುಕೊಳ್ಬೋದು ನಿಮ್ಮ ಮುಂದೆ. ಅಲ್ಲಿ ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡಿದರೆ ಸಾಕು. ಎಂಥ ಒಂದು ಉಪಕರಣ ನಿಮ್ಮ ಕೈಯಲ್ಲಿದೆ ನೋಡಿ. ಏನದು? ಅಂತಃಕರಣ, ನಿಮ್ಮ ಮನಸ್ಸು. ನಿಮ್ಮ ಮನಸ್ಸನ್ನು ಮಾಧ್ಯಮವಾಗಿ ಬಳಸಿ ನೀವು ಅದನ್ನು ಎಲ್ಲಿ ಫೋಕಸ್ ಮಾಡಿದರೋ, ಎಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿದರೂ ಅದು ನಿಮಗೆ ಸಾಕ್ಷಾತ್ಕಾರವಾಗ್ತದೆ. ಅದರ ತತ್ವ, ಅದರ ಒಳರೂಪ, ಅದರ ಒಳಗಿನ ಪರಮಾತ್ಮನವರಿಗೆ ಎಲ್ಲವನ್ನು ಬಿಚ್ಚಿ ತೋರಿಸ್ತದೆ ಅದು ಅಂತ. ತನ್ನನ್ನು ತಾನು ಪ್ರಕೃತಿ ಪೂರ್ತಿ ತೆರೆದು ತೋರಿಸ್ತದೆ, ತನ್ನೊಳಗೆ ಏನಿದೆ ಎಲ್ಲವನ್ನು ಕೂಡ. ಅದಕ್ಕೆ ಬೇಕು ಏಕಾಗ್ರತೆ. ಮತ್ತು ಇದೊಂದು ನಮಗೆ ಪ್ರಿಯವಾದ ದೃಷ್ಟಾಂತ. ಅದನ್ನು ಹೇಳದಿದ್ರೆ ಸಮಾಧಾನ ಆಗೋದಿಲ್ಲ ನಮಗೆ. ಹಾಗಾಗಿ ಅದೊಂದು ದೃಷ್ಟಾಂತವನ್ನು ಹೇಳ್ತೇವೆ. ನಿಮಗೇನು ಹಸ್ತರಿ ಕೇಳರು ಕೂಡ ಕೇಳುವಂಥದ್ದೇ ಅದಂತ. ಅದು ದ್ರೋಣಾಚಾರ್ಯರು ಮತ್ತು ಅವರ ಶಿಷ್ಯರು ಮತ್ತು ವಿದ್ಯಾಭ್ಯಾಸ ಮತ್ತು ಏಕಾಗ್ರತೆ, ಗುರುಕುಲ ಮತ್ತು ಏಕಾಗ್ರತೆ, ಧ್ಯಾನನಿಷ್ಠಶ್ಚ. ಗುರು ಧ್ಯಾನನಿಷ್ಠನಾಗಿರಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಬೇಕಾದ್ರೆ ಈ ಉದಾಹರಣೆ ಅರ್ಥ ಆಗಬೇಕು. ದ್ರೋಣಾಚಾರ್ಯರ ಗುರುಕುಲ, ದ್ರೋಣಾಚಾರ್ಯರ ಗುರುಗಳು, ಅವರ ಶಿಷ್ಯರು ಕೌರವರು, ಪಾಂಡವರು. 105 ಕೌರವ ಪಾಂಡವರು, 100 ಮಂದಿ ಕೌರವರು, 5 ಮಂದಿ ಪಾಂಡವರು, ಇನ್ನೂ ಅನೇಕರು. ಬೇರೆ ಬೇರೆ ಶಸ್ತ್ರವಿದ್ಯೆಗಳನ್ನ ದ್ರೋಣಾಚಾರ್ಯರು ಅಭ್ಯಾಸ ಮಾಡಿಸ್ತಾ ಇದ್ರು. ಬಿಲ್ವಿದ್ಯೆ ವಿಶೇಷ. ಒಮ್ಮೆ ಈ ಮಕ್ಕಳು ಎಷ್ಟು ಅಭ್ಯಾಸ ಮಾಡಿದ್ದಾರೆ ಪರೀಕ್ಷೆ ಮಾಡಬೇಕಲ್ಲ. ಒಂದು ಪರೀಕ್ಷಾ ರಂಗ ಸಿದ್ಧ ಆಯಿತು. ಎಲ್ಲ ವಿದ್ಯಾರ್ಥಿಗಳು ಗುರುಗಳ ಸಮ್ಮುಖಕ್ಕೆ ಬಂದು ನಿಂತ್ಕೊಂಡ್ರು. ಪರೀಕ್ಷೆ ಆಗಬೇಕು. ಅವತ್ತಿನ ಕಾಲದಲ್ಲಿ ಪ್ರಕೃತಿಯ ಪರೀಕ್ಷೆ, ಇವತ್ತಿನ ಕಾಲದ ಹಾಗೆ ಪರೀಕ್ಷೆ ಹಾಲ್, ಪೇಪರ್, ಪೆನ್, ಡೆಸ್ಕ್, ಬೆಂಚು, ಆ ಕಡೆ ಈ ಕಡೆ ನೋಡೋದು ಏನಿಲ್ಲ. ಕಾಪಿ ಗಿಪಿ ಹೊಡೆಯಾಗಿಲ್ಲ. ಪರೀಕ್ಷೆನ ಆ ಥರ ಇರ್ತಾ ಇತ್ತು ಅಂತ. ಕಾಪಿ ಹೊಡೆಯಕ್ಕೆ ಬರ್ದಿರೋ ಪರೀಕ್ಷೆ ಅದು. ಪರೀಕ್ಷೆ ಏನಪ್ಪ ಅಂದರೆ ಧನುರ್ವಿದ್ಯೆ ಪರೀಕ್ಷೆ. ಲಕ್ಷ್ಯ ವೇಧನ, ಧನುರ್ವಿದ್ಯೆಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಲಕ್ಷ್ಯ ವೇಧನ ಅಂದರೆ ಒಂದು ಗುರಿಯನ್ನು ಭೇದಿಸಬೇಕು. ಏಕಾಗ್ರತೆ, ಗುರಿಯನ್ನು ಭೇದಿಸಬೇಕು. ಈ ಧನುರ್ವೇದವೆಂಬುದು ಎಲ್ಲರಿಗೂ ಬೇಕು. ನಾವೇನು ಯಾರನ್ನೂ ಸಂಹಾರ ಮಾಡಬೇಕು ಅಂತಿಲ್ಲ, ಕೊಲ್ಲೋಕ್ಕೋಸ್ಕರವೇ ಧನುರ್ವಿದ್ಯೆ ಕಲಿಯಬೇಕು ಅಂತಿಲ್ಲ ಅಂತ. ಏಕಾಗ್ರತೆ ಸಾಧನೆ ಸಲುವಾಗಿ ಅಂತ. ಅದೊಂದು ಸಿಕ್ಕಿದರೆ ಜೀವನವೇ ಕೈಗೆ ಬಂತಲ್ವಾ, ಬದುಕೆ ಕೈಗೆ ಬಂತು, ಎಲ್ಲ ಸಾಧನೆ ನಿಮ್ಮ ಕೈಗೆ ಬಂತು. ಎಲ್ಲ ಸಾಧನೆ ಕೈಗೆ ಬರಬೇಕು ಅಂದ್ರೆ ಏಕಾಗ್ರತೆ ಬೇಕು. ಏಕಾಗ್ರತೆ ಕಲಿಯೋದು ಧನುರ್ವಿದ್ಯೆಯಲ್ಲಿ. ಹಾಗಾಗಿ ಲಕ್ಷ್ಯ ವೇಧನ. ದ್ರೋಣಾಚಾರ್ಯರು ನಿಮಗೆಲ್ಲ ಗೊತ್ತೇ ಇದೆ ಆ ಕಥೆ. ಮರದ ಮೇಲೆ ಪಕ್ಷಿಯ ಗೊಂಬೆ, ಆ ಪಕ್ಷಿಯ ಗೊಂಬೆಯ ಕಣ್ಣನ್ನು ಭೇದಿಸಬೇಕು. ಬಾಣಪ್ರಯೋಗ ಮಾಡಿ ಕಣ್ಣನ್ನು ಭೇದಿಸಬೇಕು. ಇದು ಪರೀಕ್ಷೆ. ಒಬ್ಬೊಬ್ಬರನ್ನೇ ನಿಲ್ಲಿಸೋರು ದ್ರೋಣಾಚಾರ್ಯರು. ಕೈಯಲ್ಲಿ ಬಿಲ್ಲನ್ನು ಕೊಟ್ಟು, ಬಾಣವನ್ನು ಕೊಟ್ಟು, ಹಿಡಿ ಗುರಿಯನ್ನು ಅಂಥೇಳಿ. ಬಾಣ ಪ್ರಯೋಗ ಮಾಡೋ ಅಂತ ಹೇಳೋಕ್ಕಿಂತ ಮುಂಚೆ ನಿಂಗೇನು ಕಾಣ್ತಾ ಇದೆ ಅಂತ ಪ್ರಶ್ನೆ. ದುರ್ಯೋಧನನನ್ನು ನಿಲ್ಲಿಸಿ ಕೈಯಲ್ಲಿ ಬಿಲ್ಲು ಕೊಟ್ಟು, ಬಾಣ ಕೊಟ್ಟು, ಆ ಪಕ್ಷಿ ಕಣ್ಣನ್ನು ಭೇದಿಸಬೇಕು ಎಂಬುದಾಗಿ ಹೇಳಿ, ಈಗ ಹೇಳು ಏನು ಕಾಣ್ತಾ ಇದೆ ನಿನಗೆ ಅಂದರೆ, ಗುರುಗಳ ನೀವು ಕಾಣ್ತಾ ಇದ್ದೀರಿ. ಧರ್ಮರಾಜ ಕಾಣ್ತಾ ಇದ್ದಾನೆ, ಆ ಹಾಳು ಭೀಮ ಕಾಣ್ತಾ ಇದ್ದಾನೆ ಪಕ್ಕದಲ್ಲಿ, ಭೀಮಾಕಾರ. ನಮ್ಮ ತಮ್ಮ ದುಶ್ಯಾಸನ ಕಾಣ್ತಾ ಇದ್ದಾನೆ. ಮರ, ಗಿಡ, ಪಕ್ಷಿಗಳು, ಜಲಪ್ರವಾಹ, ಒಂದು ಸೊಳ್ಳೆವರೆಗೆ ಅವನಿಗೆ ಯಾವುದೂ ಕಾಣದೆ ಬಿಡಲಿಲ್ಲ ದುರ್ಯೋಧನನಿಗೆ. ದ್ರೋಣಾಚಾರ್ಯರು ಹೇಳಿದ್ರು, ನಿನ್ನ ಬಿಲ್ಲಿಡು, ನೀನು ಬಾಣ ಬಿಟ್ಟರೆ ಬಾಣ ಹೋಗಿ ಗುರಿ ಏನೋ ಬೇಯಿಸೋದಿಲ್ಲ. ನಾನು ಈಗಲೇ ಫಲಿತಾಂಶ ಹೇಳಾಯ್ತು ನಿನಗೆ ಅಂತ. ಪರೀಕ್ಷೆ ಪೂರ್ತಿ ಮಾಡೋಕ್ಕಿಂತ ಮುಂಚೆನೇ ದ್ರೋಣಾಚಾರ್ಯರು ಮಾರ್ಕ್ಸ್ ಕೊಟ್ಟಾಯಿತು. ಅಲ್ಲ, ಮಾರ್ಕ್ಸ್ ಕೊಟ್ಟಿಲ್ಲ, ಫೇಲ್ ಮಾಡಿ ಆಯಿತು ದುರ್ಯೋಧನನನ್ನು. ಒಬ್ಬೊಬ್ಬರನ್ನೇ ಕರೆದು ನಿಲ್ಲಿಸಿ ಕೈಯಲ್ಲಿ ಬಿಲ್ಲು ಬಾಣ ಕೊಟ್ಟು ಪಕ್ಷಿ ಗೊಂಬೆ ಕಣ್ಣನ್ನು ತೋರಿಸಿ ಇದೇ ಪ್ರಶ್ನೆ ಕೇಳಿದ್ರು, ಏನು ಕಾಣ್ತಾ ಇದೆ? ಎಲ್ಲರೂ ಸತ್ಯವನ್ನು ಹೇಳಿದರು. ಧರ್ಮರಾಜನು ಸತ್ಯವನ್ನು ಹೇಳಿದ, ಗುರುಗಳೇ ನನಗೆ ನೀವು ಕಾಣ್ತಾ ಇದ್ದೀರಿ, ನಿಮ್ಮೊಳಗಿನ ಸತ್ಯ ಕಾಣ್ತಾ ಇದೆ, ನಿಮ್ಮ ಆಶೀರ್ವಾದ ಕಾಣ್ತಾ ಇದೆ, ಎಲ್ಲ ಕಾಣ್ತಾ ಇದೆ ಧರ್ಮರಾಜನ. ಹೀಗೆ ಎಲ್ಲರೂ ತಮ್ಮ ಎದುರು ಇರ್ತಕ್ಕಂಥದ್ದು ಮರ ಇದೆಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ. ಸಮಾಧಾನ ಮೇಲೆ ದ್ರೋಣಾಚಾರ್ಯರಿಗೆ. ಕೆಲವರು
ಮರ ಕಾಣ್ತಾ ಇದೆ, ಪಕ್ಷಿ ಕಾಣ್ತಾ ಇದೆ ಅಂದರು, ದ್ರೋಣಾಚಾರ್ಯರಿಗೆ ಸಮಾಧಾನ ಆಗಲಿಲ್ಲ. ಇನ್ನು ಕೆಲವರು ಪಕ್ಷಿ ಕಾಣ್ತಾ ಇದೆ ಅಂದರು, ಆದರೂ ಸಮಾಧಾನ ಆಗಲಿಲ್ಲ. ಕೊಟ್ಟ ಕೊನೆಯಲ್ಲಿ ಅರ್ಜುನನಿಗೆ ಧನುಸ್ಸು ಮತ್ತು ಬಾಣವನ್ನು ಕೊಟ್ಟು, ಹೇಳು ಏನು ಕಾಣ್ತಾ ಇದೆ ಅಂತ. ನನಗೆ ಪಕ್ಷಿ ಕಾಣ್ತಾ ಇದೆ, ಮತ್ತೇನು ಕಾಣ್ತಾ ಇಲ್ಲ. ಒಂದು ಕ್ಷಣ ಬಿಟ್ಟು ದ್ರೋಣಾಚಾರ್ಯರು ಮತ್ತೆ ಕೇಳಿದ್ರು, ಅರ್ಜುನ ಈಗ ಹೇಳು ಏನು ಕಾಣ್ತಾ ಇದೆ ಅಂತ. ಪಕ್ಷಿ ಕಣ್ಣು ಒಂದೇ ಕಾಣ್ತಾ ಇದೆ, ಬೇರೆ ಏನೂ ಕಾಣ್ತಾ ಇಲ್ಲ. ಬಿಡು ಬಾಣವನ್ನು, ಲಕ್ಷ್ಯ ಸಾಧನೆ ಮಾಡು, ಬಾಣ ಪ್ರಯೋಗ ಮಾಡು ಎಂಬುದಾಗಿ ದ್ರೋಣಾಚಾರ್ಯರು ಹೇಳಿದಾಗ ಅರ್ಜುನ ಲಕ್ಷ್ಯ ಸಾಧನೆ ಮಾಡ್ತಾನೆ, ಲಕ್ಷ್ಯ ವೇಧನೆ ಮಾಡ್ತಾನೆ, ಬಾಣ ಪ್ರಯೋಗ ಮಾಡ್ತಾನೆ. ಆ ಬಾಣವು ಪಕ್ಷಿಯ ಗೊಂಬೆಯ ಕಣ್ಣನ್ನೇ ಭೇದಿಸಿತು. ಯಾಕೆಂದರೆ ಬೇರೆ ಏನೂ ಕಾಣ್ತಾ ಇರಲಿಲ್ಲ, ಕಣ್ಣೊಂದೇ ಕಾಣ್ತಾ ಇತ್ತು. ಇದು ಮುಖ್ಯ. ಈ ಭಾಗವತದಲ್ಲಿ 24 ಗುರುಗಳ ಕಥೆ ಬರ್ತದೆ. 24 ಗುರುಗಳು ಅಂತ, ಪ್ರಕೃತಿಯ 24. ಅದರಲ್ಲಿ ಒಬ್ಬ ಬೇಡ, ಅವನು ಬಾಣ ಪ್ರಯೋಗ ಮಾಡ್ತಾ ಇದ್ದ, ಅವಧೂತನ 24 ಗುರುಗಳು ಅಂತ. ಆ ಒಬ್ಬ ಗುರು ಈ ಬೇಡ ಎಲ್ಲೋ ಒಂದು ಪಕ್ಷಿಯೋ ಮತ್ತೊಂದು ಅದನ್ನು ಗುರಿಯಾಗಿಟ್ಕೊಂಡು ಧನುಸ್ಸಿಗೆ ಬಾಣವನ್ನು ನೋಡಿ ಏಕಾಗ್ರನಾಗಿದ್ದರೆ ಪಕ್ಕದಲ್ಲಿ ಮೆರವಣಿಗೆ ಹಾದೋಯ್ತಂತೆ. ಯಾವುದೊಂದು ಜಾತ್ರೆ, ಏನು ಓಲಗ, ದೊಡ್ಡ ದೊಡ್ಡ ವಾದ್ಯಗಳು, ಜನರ ಗೌಜಿ, ಧೂಳು, ಅವನಿಗೆ ಗೊತ್ತೇ ಆಗಿಲ್ಲವಂತೆ. ಪಕ್ಕದಲ್ಲಿ ಮೆರವಣಿಗೆ ಹಾದು ಹೋಗಿದ್ದೇ ಗೊತ್ತಾಗಿಲ್ಲ ಅಂತ. ಯಾಕೆ ಗೊತ್ತಾಗಿಲ್ಲ ಅಂದರೆ ಆ ಕಡೆ ಇತ್ತು ಅವನ ಮನಸ್ಸು, ಚಿತ್ತ ಏಕಾಗ್ರ್ಯ. ಅದರ ಫಲವಾಗಿ ಗೊತ್ತೇ ಆಗಲಿಲ್ಲ ಅವನು ಗುರು. ಯಾಕೆಂದರೆ ಏಕಾಗ್ರತೆಯ ಸಾಧನೆಗೆ ಅವನು ಗುರುವಾಗ್ತಾನೆ, ಮಾರ್ಗದರ್ಶಿ ಆಗ್ತಾನೆ, ಉದಾಹರಣೆ ಆಗ್ತಾನೆ. ಹೀಗೆ ಏಕಾಗ್ರತೆ ಸಾಧನೆ ಮಾಡಬೇಕು ಅಂತ. ಹಾಗಾಗಿ ನೀವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಮೊದಲು ಏಕಾಗ್ರತೆ ಸಾಧನೆ ಮಾಡಿ. ಅದೊಂದು ಸಾಧನೆ ಮಾಡಿದರೆ ಪ್ರಪಂಚವೇ ನಿಮ್ಮ ಕೈಯಲ್ಲಿ. ನಿಮಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗದೇ ಇರೋದು ಯಾವುದೂ ಇಲ್ಲ. ಯಾವ ದೇವರು ಬೇಕಾದ್ರೂ ಸಾಕ್ಷಾತ್ಕಾರ ಆಗ್ಬೋದು, ಯಾವ ವರ ಬೇಕಾದರೂ ಸಿಗ್ಬೋದು. ಲೌಕಿಕವಾಗಿ ಕೂಡ ಯಾವ ಸಾಧನೆಯನ್ನು ಬೇಕಾದರೂ ಮಾಡ್ಬೋದು, ಅದೊಂದು ಇದ್ದರೆ. ಹಾಗಾಗಿ ಧ್ಯಾನ ನಿಷ್ಠಶ್ಚ, ಗುರುವಿಗೆ ಇದು ಬೇಕು, ಏಕಾಗ್ರತೆ ಬೇಕು, ತನ್ಮಯತೆ ಬೇಕು, ಧ್ಯಾನ ನಿಷ್ಠೆ ಬೇಕು. ಅದನ್ನು ಶಿಷ್ಯನಿಗೆ ಅವನು ಉಪದೇಶ ಮಾಡಬೇಕು. ಧ್ಯಾನ ಸಾಧನೆಯನ್ನು ಕಲಿಸ್ಕೊಡ್ಬೇಕು ಶಿಷ್ಯನಿಗೆ. ತಾನು ಸಾಧಿಸ್ಕೊಳ್ಬೇಕು. ತಾನು ಸಾಧಿಸ್ಕೊಳ್ಳೋದ್ರ ಮೂಲಕವಾಗಿ ಅರ್ಥ ಮಾಡ್ಕೋಬೇಕು ಎಲ್ಲವನ್ನು ಕೂಡ, ವಿಷಯ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಶಿಷ್ಯನಿಗೂ ಕೂಡ ಅದನ್ನು ಹರಿಸ್ಬೇಕು ಅಂತ. ಹರಿಸ್ಬೇಕಾದ್ರೂ ಕೂಡ ಅದೇ ಬೇಕು. ಈ ದೃಷ್ಟಿಪಾತ ಎನ್ನುವ ಒಂದು ದೀಕ್ಷಾ ವಿಧಾನವಿದೆ. ಅಲ್ಲಿ ಕಣ್ಣಿಂದಲೇ ಗುರುವಿನ ಕಣ್ಣು ಶಿಷ್ಯನ ಕಣ್ಣು ಒಂದಾದಾಗ ತನ್ನ ಮೂಲಕ ಎಷ್ಟೋ ವಿದ್ಯೆಗಳನ್ನು ಸಂಕ್ರಾಂತಗೊಳಿಸ್ಬಿಡ್ತಾನೆ ಗುರು ಶಿಷ್ಯನಿಗೆ. 2 ಕಣ್ಣುಗಳು, ಈ ಕಣ್ಣಿಂದ ಈ ಕಣ್ಣು ಕೊಡ್ತಕ್ಕಂಥದ್ದು, ಆ ಕಣ್ಣು ಸ್ವೀಕಾರ ಮಾಡ್ತಕ್ಕಂಥದ್ದು. ಇದು ಸೆಂಡರ್, ಅದು ರಿಸೀವರ್. ಏನು ಮಾತುಕತೆ ಎಲ್ಲ ಏನೂ ಇಲ್ಲ. ಪಾಠ ಮಾಡೋದು ಕೇಳೋದು ಎಲ್ಲ ಏನೂ ಇಲ್ವೇ ಇಲ್ಲ. ಬಾಯಿಯಿಂದ ಕಿವಿಗೆ ಏನು ಇಲ್ವೇ ಇಲ್ಲ. ಕಣ್ಣುಗಳ ಮಿಲನದಲ್ಲಿ ಗುರುವಿನಿಂದ ಶಿಷ್ಯನಿಗೆ ಆ ಶಕ್ತಿಪಾತ ಆಗಿ ಹೋಗ್ತದೆ. ಹಾಗೆ ಅಂಥ ಧ್ಯಾನ ನಿಷ್ಠೆಯನ್ನು ಗುರುವಿಗೆ ವಿಶೇಷವಾಗಿ ಹೇಳಿದ್ದಾರೆ. ನಾವು ಮೊದಲೇ ಹೇಳಿದಾಗೆ ಈ ಗುಣಗಳು ಎಲ್ಲರಿಗೂ ಬೇಕು. ಮನುಷ್ಯ ಮಾತ್ರ ಎಲ್ಲವನಿಗೂ ಬೇಕು, ಗುರುವಿಗೆ ವಿಶೇಷವಾಗಿ ಬೇಕು. ಯಾರಿಗೆ ಧ್ಯಾನ ಇಲ್ಲವೋ ಅವನು ಗುರುವಲ್ಲ, ಅವನು ಸುಮ್ಮನೆ ಗುರು. ಅಂಥವರನ್ನು ಗುರುವಾಗಿ ಸ್ವೀಕಾರ ಮಾಡಲು ಕೂಡ ಬರಬಾರ್ದು ಅಂತ. ಹಾಗಾಗಿ ಧ್ಯಾನವೇ ಗುರು, ಧ್ಯಾನ ನಿಷ್ಠನೇ ಗುರು, ಧ್ಯಾನ ಸಿದ್ಧನೇ ಗುರು, ಧ್ಯಾನವೇ ಸಾಧನೆ. ಧ್ಯಾನದ ಮೂಲಕ ಜ್ಞಾನ, ಧ್ಯಾನವೇ ಜ್ಞಾನಕ್ಕೆ ಸೋಪಾನ. ಹರೇ ರಾಮ.